ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು 106 ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು 106 ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು 106 ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು 106 ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ.
ಆದರೆ ವಂದೇ ಭಾರತ್ ಮೆಟ್ರೋ ರೈಲು ನೂರಾರು ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು ನೂರಾರು ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು ನೂರಾರು ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು. ಮತ್ತೊಂದು ಕಡೆ ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ ಚಾಲನೆಯನ್ನ ಕೊಡುವಂತಹ ಒಂದು ಸುದಿನ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ಮೆಟ್ರೋ ಟ್ರೈನ್ ಸಂಚಾರ ನಡೆಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಸಂಚರಿಸುತ್ತೆ. ರೈಲಿಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ನಾಮಕರಣ ಮಾಡಲಾಗಿದೆ. ಮೆಟ್ರೋ ರೈಲುಗಳು ಮಹಾನಗರಗಳಲ್ಲಿ ಮಾತ್ರ ಸಂಚರಿಸುತ್ತೆ. ಆದರೆ ವಂದೇ ಭಾರತ್ ಮೆಟ್ರೋ ರೈಲು ನೂರಾರು ಕಿಲೋಮೀಟರ್ ದೂರದ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಅದರ ನಡುವೆ ಬರುವ ಎಲ್ಲ ನಗರಗಳನ್ನು ಜೋಡಿಸುತ್ತೆ. ಅತ್ಯಾಧುನಿಕ ವಂದೇ ಭಾರತ್ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ಗೆ ಈ ವಂದೇ ಭಾರತ್ ಮೆಟ್ರೋ ಸಂಚರಿಸಲಿಕ್ಕಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಅವರು ಇದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಗರಿಷ್ಠ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ವಿಶೇಷ ಮೆಟ್ರೋ ರೈಲ್ ಇದು.